ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಮೇಲಿನ ದಾಳಿಗಳು ನಿಂತಿಲ್ಲ. ಇಸ್ರೇಲ್ ಮೇಲೆ ಕೂಡ ನಿರಂತರ ದಾಳಿಗಳಾಗ್ತಲೇ ಇವೆ. ಇದರ ಜೊತೆ ಇರಾನ್ ಅರಬ್ ದೇಶಗಳನ್ನು ಕುಟ್ಟಿ ಪುಡಿ ಮಾಡ್ತಾ ಇದ್ರೆ ಈಗ ಹೌತಿಗಳು ಕೂಡ ಇಸ್ರೇಲ್ನ ವಿರುದ್ಧ ಯುದ್ಧಕ್ಕೆ ನಿಂತಿದ್ದಾರೆ. ಇಸ್ರೇಲ್ ಹೌತಿಗಳನ್ನು ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾಗಳನ್ನು ಕೂಡ ಏಕಕಾಲಕ್ಕೆ ಎದುರಿಸಬೇಕಾಗಿ ಬರ್ತಾ ಇದೆ. ಇದರ ಜೊತೆ ಅಮೆರಿಕ ಸಂಧಾನದ ಬಗ್ಗೆ ಮಾತಾಡ್ತಾ ಇದೆ. ಹಾಗೆ ಅಮೆರಿಕಾಗೆ ಸೇರಿದ 4 ರಿಫ್ಯೂಲಿಂಗ್ ವಿಮಾನಗಳನ್ನು ಇರಾನ್ ಕೂಡ ಹೊಡೆದು ಹಾಕಿದೆ. ಇದು ಅಮೆರಿಕಾಗೆ ಒಂದು ದೊಡ್ಡ ಅವಮಾನ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 6ರವರೆಗೆ ಅಲ್ಲಿ ಏನೆಲ್ಲ ಆಗಬಹುದು ಅನ್ನೋ ಕುತೂಹಲ ಜನರಲ್ಲಿದೆ. ಇದರ ನಡುವೆ ಈ ಯುದ್ಧದ ಪರಿಣಾಮ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಕಡೆಗೆ ತಿರುಗಿದೆ. ಇಸ್ರೇಲ್ ಹಾಗೂ ಇರಾನಿನ ಪ್ರಮುಖ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ದಾಳಿಗಳು ಕೂಡ ನಿರಂತರವಾಗಿ ಆಗ್ತಾ ಇವೆ. ಬುಷಹರ್ ಮೇಲೆ ಮತ್ತೊಂದು ದಾಳಿ ಆಗಿಬಿಟ್ರೆ ಅಲ್ಲಿ ಅಣು ವಿಕಿರಣದ ಸಮಸ್ಯೆ ಉಂಟಾಗಬಹುದು ಅನ್ನೋ ಆತಂಕವನ್ನು ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ವ್ಯಕ್ತಪಡಿಸ್ತಾ ಇದೆ. ಹಾಗಾದರೆ ಪಶ್ಚಿಮ ಏಷ್ಯಾದ ದಾಳಿಗಳಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇವೆ, ಅಲ್ಲಿನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲಿನ ದಾಳಿ ಎಷ್ಟು ಭಯಾನಕವಾಗಿರಲಿದೆ, ಈ ಹಿಂದೆ ಜಗತ್ತಲ್ಲಿ ಸಂಭವಿಸಿರುವ ಅತಿ ಭಯಾನಕ ನ್ಯೂಕ್ಲಿಯರ್ ದುರಂತಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಇನ್ನು ಶನಿವಾರ ರಾತ್ರಿ ಮತ್ತು ಭಾನುವಾರ ಬೆಳಗಿನ ಜಾವ ಯಮನ್ನ ಹೌತಿಗಳು ಇಸ್ರೇಲ್ ಮೇಲೆ 2ನೇ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನು ನಡೆಸಿದ್ದಾರೆ. ಇಸ್ರೇಲ್ ಇರಾನ್ ವಿರುದ್ಧದ ತನ್ನ ದಾಳಿಯನ್ನು ನಿಲ್ಲಿಸುವವರೆಗೆ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ ಅಂತ ಹೌತಿಗಳು ಹೇಳಿದ್ದಾರೆ. ಹಾಗೆ ಇರಾನಿನ 2 ವಿಶ್ವವಿದ್ಯಾಲಯಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳು ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅರಬ್ ದೇಶಗಳಲ್ಲಿನ ಎಲ್ಲ ಅಮೆರಿಕನ್ ಯೂನಿವರ್ಸಿಟಿಗಳ ಮೇಲೆ ದಾಳಿಗಳನ್ನು ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಇದರ ಜೊತೆಗೆ ಇರಾನ್ನ ಸ್ಟೀಲ್ ಪ್ಲಾಂಟ್ಗಳ ಮೇಲೆ ನಡೆದ ದಾಳಿಗೆ ಪ್ರತೀಕಾರವಾಗಿ ಬಹ್ರೇನ್ನ ಅಲ್ಯೂಮಿನಿಯಂ ಪ್ಲಾಂಟ್ ಅನ್ನು ಗುರಿಯಾಗಿಸಿಕೊಂಡು ಇರಾನ್ ಮಿಸೈಲ್ ದಾಳಿಯನ್ನು ಮಾಡಿದೆ. ಇನ್ನು ಇರಾನ್ನಲ್ಲಿ ರೆಜಿಮ್ ವಿರುದ್ಧ ಜನ ಪ್ರತಿಭಟನೆ ಮಾಡಲಿ ಅಂತ ಅಮೆರಿಕ ಹಾಗೂ ಇಸ್ರೇಲ್ಗಳು ಅರಬ್ ದೇಶಗಳು ಬಯಸ್ತಾ ಇರುವಾಗಲೇ ಟೆಲ್ ಅವೀವಲ್ಲಿ 100 ಜನ ಯುದ್ಧ ಬೇಡ ಅಂತ ಪ್ರತಿಭಟನಾ ರ್ಯಾಲಿಗಳನ್ನು ಮಾಡಿದ್ದಾರೆ. ಹಾಗೆ ಅಮೆರಿಕ ಹಾಗೂ ಯುರೋಪಲ್ಲಿ ಕೂಡ ಟ್ರಂಪ್ ವಿರುದ್ಧ ನೋ ಕಿಂಗ್ ಅನ್ನೋ ಪ್ರತಿಭಟನೆಗಳು ಶುರುವಾಗ್ತಾ ಇವೆ. ಅಲ್ಲಿ ಸಾವಿರಾರು ಜನ ಬೀದಿಗಿಳಿದಿದ್ದಾರೆ. ಟ್ರಂಪ್ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಪ್ರತಿಭಟನೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅಮೆರಿಕ ತನ್ನ ಸೇನೆಯನ್ನ ಖರಗ್ ದ್ವೀಪದಲ್ಲಿ ಇಳಿಸುವ ಮತ್ತು ಇರಾನಿನ ಆಯಕಟ್ಟಿನ ದ್ವೀಪಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯನ್ನು ಮಾಡುವ ಉದ್ದೇಶವನ್ನು ಹೊಂದಿದಂತೆ ಕಾಣ್ತಾ ಇದೆ. USS ಟ್ರಿಪೋಲಿ ಈಗಾಗಲೇ ಆ ಯುದ್ಧ ಭೂಮಿಯನ್ನು ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇರಾನಿನ ಮಾಧ್ಯಮಗಳು ವೆಲ್ಕಮ್ ಟು ಹೆಲ್ ಅನ್ನೋ ಹೆಡ್ಲೈನ್ ಅನ್ನು ಕೊಟ್ಟು ಸುದ್ದಿಗಳನ್ನು ಬರಿತಾ ಇವೆ. ಇರಾನ್ನಲ್ಲಿ ಒಂದಷ್ಟು ಪೋಸ್ಟರ್ಗಳು ಕಾಣಿಸ್ಕೊಂಡಿವೆ. ನರಕಕ್ಕೆ ಸ್ವಾಗತ ಅಂತ ಅವರು ಅಮೆರಿಕನ್ನರನ್ನ ಎಚ್ಚರಿಸ್ತಾ ಇದ್ದಾರೆ. ಹಾಗೆ ಶವಪೆಟ್ಟಿಗೆಗಳು ಸಿದ್ಧವಾಗಿವೆ, ಬಂದು ಮಲಗೋದಕ್ಕೆ ನೀವು ಸಿದ್ಧ ಇರಬೇಕಷ್ಟೇ ಅನ್ನೋ ಥರ ಅಲ್ಲಿ ಪೋಸ್ಟರ್ಗಳನ್ನು ಬ್ಯಾನರ್ಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಯುದ್ಧದಿಂದ ಮತ್ತೊಂದು ದೇಶ ಲಾಭ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದರ ಹೆಸರು ಯುಕ್ರೇನ್. ರಷ್ಯಾ ಜೊತೆ ಕಳೆದ 4 ವರ್ಷಗಳಿಂದ ಹೋರಾಟ ಮಾಡ್ತಾ ಸಾಕಷ್ಟು ಯುದ್ಧ ತಂತ್ರಗಳನ್ನು, ಹೊಸ ಆಯುಧಗಳನ್ನು ಕೂಡ ಅನ್ವೇಷಣೆ ಮಾಡಿರುವ ಯುಕ್ರೇನ್ ಈಗ ಇರಾನ್ನ ದಾಳಿಗಳ ವಿರುದ್ಧ ಅರಬ್ ದೇಶಗಳಿಗೆ ವಾಯು ರಕ್ಷಣೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಮೊನ್ನೆ ಅಷ್ಟೇ ಸೌದಿ ಅರೇಬಿಯಾದ ಯುವರಾಜ MBS ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಈಗ ಕತಾರ್ ಹಾಗೂ UAEಗಳ ಜೊತೆ ಕೂಡ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಕೂಡ ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ತಯಾರು ಮಾಡುವ ಮತ್ತು ಅವುಗಳನ್ನು ಒದಗಿಸುವ ಒಪ್ಪಂದಕ್ಕೆ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಜೊತೆ ಕತಾರ್ ಹಾಗೂ UAEಗಳು ಸಹಿ ಮಾಡಿವೆ. ಗೆಳೆಯರೆ, ಇರಾನ್ ಇಸ್ರೇಲ್ ಸಂಘರ್ಷದ ಮೂಲ ಇರೋದೇ ನ್ಯೂಕ್ಲಿಯರ್ ಫೆಸಿಲಿಟಿಗಳಲ್ಲಿ. ಈಗ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸ್ತಾ ಇರೋ ಹಿನ್ನೆಲೆಯಲ್ಲಿ ಬೇಗ ಇರಾನ್ ಅಣ್ವಸ್ತ್ರಗಳನ್ನು ಮಾಡಿಕೊಂಡು ಬಿಡಬೇಕು ಅಂತ ಅಲ್ಲಿನ ಮತೀಯ ನಾಯಕರು, ಇರಾನಿನ ರೆಜಿಮ್ ಸಲಹೆಗಾರರು, ಅದರಲ್ಲೂ ಲಾರಿಜಾನಿಯ ಸಹೋದರ, ಸುಪ್ರೀಂ ಲೀಡರ್ ಹುದ್ದೆಯ ಆಕಾಂಕ್ಷಿ ಕೂಡ ಆಗಿದ್ದ ಸಾದತ್ ಲಾರಿಜಾನಿ ಥರದವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇರಾನಿನ ಈ ಹಿಂದಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿಗೆ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಕೊಳ್ಳೋದು ಇಷ್ಟ ಇರಲಿಲ್ಲಂತೆ. ಇಸ್ಲಾಂ ಪ್ರಕಾರ ಅಣ್ವಸ್ತ್ರ ಅನ್ನೋದು ಹರಾಮ್, ಹೀಗಾಗಿ ಅದು ನಮಗೆ ಬೇಡ ಅಂತ ಈ ಹಿಂದೆ ಅವರು ಫತ್ವಾ ಕೂಡ ಹೊರಡಿಸಿದ್ರಂತೆ. ಹೀಗಾಗಿ ಅಣ್ವಸ್ತ್ರ ಮಾಡಿಕೊಳ್ಳೋದು ನಮಗೆ ಇಷ್ಟ ಇರಲಿಲ್ಲ. ಆದರೆ ಇಸ್ರೇಲ್ ಅಮೆರಿಕಾಗಳು ನಮ್ಮ ಮೇಲೆ ವಿನಾಕಾರಣ ದಾಳಿ ಮಾಡ್ತಾ ಇವೆ, ಹೀಗಾಗಿ ನಾವು ಈಗ ಅದನ್ನು ಸಿದ್ಧ ಮಾಡಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆಗೆ ಬೀಳ್ತಾ ಇದ್ದೀವಿ ಅಂತ ಇರಾನಿನ ಒಂದಷ್ಟು ನಾಯಕರು ಹೇಳ್ತಾ ಇದ್ದಾರೆ. ಹಾಗೇನಾದರೂ ಮಾಡಿದರೆ ಸರ್ವೋಚ್ಚ ನಾಯಕನ ಫತ್ವಾ ಉಲ್ಲಂಘಿಸಿದಂತಾಗೋದಿಲ್ವೇ? ಅಲ್ಲಿ ಅಲಿ ಖಮೇನಿ ಅಣ್ವಸ್ತ್ರಗಳು ಹರಾಮ್ ಅಂತ ಬಾಯಿ ಮಾತಲ್ಲಿ ಮಾತ್ರ ಹೇಳಿದ್ರಂತೆ, ಲಿಖಿತ ಫತ್ವಾನ ಹೊರಡಿಸಿರ್ಲಿಲ್ವಂತೆ. ಹೀಗಾಗಿ ಅಣ್ವಸ್ತ್ರಗಳನ್ನು ಖಮೇನಿ ಸತ್ತ ಮೇಲೆ ಮಾಡ್ಕೊಂಡ್ರೆ ತಪ್ಪೇನೂ ಇಲ್ಲ ಅನ್ನೋ ಥರ ಇರಾನಿನ ಒಂದಷ್ಟು ನಾಯಕರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಖಮೇನಿ ಅವರಿಗೆ ನಿಜವಾಗ್ಲೂ ಅಣ್ವಸ್ತ್ರಗಳು ಹರಾಮ್ ಅಂತ ಅನಿಸಿದ್ದಿದ್ರೆ
ಇರಾನ್ 60% ಯುರೇನಿಯಂ ಎನ್ರಿಚ್ಮೆಂಟನ್ನು ಯಾಕೆ ಮಾಡ್ಕೋತಾ ಇತ್ತು? ಅಲ್ಲಿ 60% ಎನ್ರಿಚ್ಮೆಂಟ್ ಅಂದರೆ ಸಣ್ಣ ಪ್ರಮಾಣದ ಡರ್ಟಿ ಬಾಂಬ್ ಮಾಡುವಷ್ಟು ಶುದ್ಧೀಕರಣ. 60% ಎನ್ರಿಚ್ ಆದ ಯುರೇನಿಯಮನ್ನು ಮತ್ತೆ 80%ಗೋ 90%ಗೋ ಏರಿಸಿಕೊಳ್ಳೋದು ದೊಡ್ಡ ವಿಷಯ ಏನಲ್ಲ. ಸೊ ಅಲ್ಲಿ ಇಸ್ರೇಲ್ ತಡಿದೇ ಇದ್ದಿದ್ರೆ, ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ಕೊಂದು ಹಾಕದೇ ಇದ್ದಿದ್ರೆ, ಅವರ ಮೇಲೆ ಸೈಬರ್ ದಾಳಿಗಳನ್ನು ಮಾಡದೇ ಇದ್ದಿದ್ರೆ ಇರಾನ್ ಇಷ್ಟು ಹೊತ್ತಿಗೆ ಅಣುಶಕ್ತ ಆಗಿಬಿಡ್ತಾ ಇತ್ತು. ಹರಾಮು ಹಲಾಲು ಯಾವುದು ಕೂಡ ಅಲ್ಲಿ ಮುಖ್ಯ ಆಗ್ತಾ ಇರಲಿಲ್ಲ. ಸೊ ಇಸ್ರೇಲಿಗೆ ಮಾಡ್ತಾ ಇರೋ ದಾಳಿಗಳ ಹಿಂದಿನ ಉದ್ದೇಶ ಕೂಡ ಇರಾನನ್ನು ಅಣುಮುಕ್ತಗೊಳಿಸೋದು. ಹೀಗಾಗಿ ಅಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನೇ ಗುರಿಯಾಗಿಸ್ಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇನ್ನು ಇರಾನ್ ಕೂಡ ಸುಮ್ಮನೆ ಏನು ಕೂತಿಲ್ಲ. ನೀವು ನಮಗೆಲ್ಲಿ ಹೊಡಿತೀರೋ ನಾವು ನಿಮಗೆ ಅಲ್ಲೇ ಹೊಡಿತೀವಿ ಅನ್ನೋ ಥರ ಇರಾನ್ ಇಸ್ರೇಲಿನ ಡಿಮೋನಾ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ದಾಳಿಯನ್ನು ಮಾಡಿದ ಮೇಲೆ ಇಸ್ರೇಲ್ ಇರಾನಿನ ಇಸ್ಫಹಾನ್, ನತಾನ್ಸ್, ಫೋರ್ಡೋ, ತೆಹರಾನ್, ಕೋಮ್ ಸೇರಿದಂತೆ ನಾನಾ ನಗರಗಳಲ್ಲಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ದಾಳಿಗಳನ್ನು ಮಾಡ್ತಾ ಹೋಯಿತು. ಶುಕ್ರವಾರ ರಾತ್ರಿ ಕೂಡ ಒಂದು ಹೆವಿ ವಾಟರ್ ರಿಯಾಕ್ಟರ್ ಹಾಗೂ ಒಂದು ಯೆಲ್ಲೋ ಕೇಕ್ ಫೆಸಿಲಿಟಿಯನ್ನು ಇಸ್ರೇಲ್ ನಾಶ ಮಾಡಿದೆ. ಇಲ್ಲಿ ಯೆಲ್ಲೋ ಕೇಕ್ ಫೆಸಿಲಿಟಿಯನ್ನು ನಾಶ ಮಾಡೋದು ಅಂದರೆ ಯುರೇನಿಯಂನ ಬೇಸಿಕ್ ಶುದ್ಧೀಕರಣ ಘಟಕವನ್ನೇ ನಾಶ ಮಾಡಿದ ಹಾಗೆ. ಈ ಯೆಲ್ಲೋ ಕೇಕ್ ಆದ ನಂತರವೇ ಅದು ಎನ್ರಿಚ್ಮೆಂಟ್ಗೆ ಬೇರೆ ಘಟಕಗಳಿಗೆ ಹೋಗಬೇಕು. ಈಗ ಅದನ್ನೇ ಇಸ್ರೇಲ್ ನಾಶ ಮಾಡಿದಂತಾಗಿದೆ. ಹಾಗೆ ನತಾನ್ಸಲ್ಲಿ ಸುಮಾರು 460 kgಗೂ ಹೆಚ್ಚು ಎನ್ರಿಚ್ಡ್ ನ್ಯೂಕ್ಲಿಯರ್ ನೆಲದಾಳದಲ್ಲಿ ಸೇರಿಕೊಂಡಿದೆ. ಬುಷಹರ್ ಅಲ್ಲಿ ಅಣು ವಿದ್ಯುತ್ ಕೇಂದ್ರ ಇದೆ, ಅದರ ಮೇಲೆ ಕೂಡ ಒಂದಷ್ಟು ಪ್ರೊಜೆಕ್ಟೈಲ್ಗಳು ಬಿದ್ದಿವೆ. ಆದರೆ ಅದೃಷ್ಟವಶಾತ್ತು ಅಲ್ಲಿ ಕೂಡ ಅಣು ವಿಕಿರಣದಂಥದ್ದೇನೂ ಆಗಿಲ್ಲ. ಆದರೆ ಬುಷಹರ್ ಮೇಲೆ ಇನ್ನೊಂದು 2 ದಾಳಿಗಳಾದರೂ ಕೂಡ ಅಲ್ಲಿ ಅಣು ವಿಕಿರಣ ಉಂಟಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಬುಷಹರ್ ನ್ಯೂಕ್ಲಿಯರ್ ಪ್ಲಾಂಟ್ ಪರ್ಷಿಯನ್ ಗಲ್ಫ್ ಅಲ್ಲೇ ಇದೆ. ಇಲ್ಲಿ ಅಣು ವಿಕಿರಣ ಆದರೆ ಅದರಿಂದ ಕೇವಲ ಇರಾನಿನ ಬುಷಹರ್ ಪ್ರಾಂತ್ಯ ಮಾತ್ರ ಅಲ್ಲ, ಕುವೈತ್ ಹಾಗೂ ಇರಾನ್ನ ಕೆಲ ಭಾಗಗಳಿಗೆ ಕೂಡ ಇದು ಸಮಸ್ಯೆಯನ್ನುಂಟು ಮಾಡುತ್ತೆ. ಹಾಗೆಯೇ ಪರ್ಷಿಯನ್ ಗಲ್ಫಲ್ಲಿನ ಜೀವ ವೈವಿಧ್ಯದ ಮೇಲೆ ಕೂಡ ಪ್ರತಿಕೂಲ ಪರಿಣಾಮವನ್ನು ಇದು ಬೀರುತ್ತೆ. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬುಷಹರ್. ಇನ್ನು ಈ ಕಡೆ ನೀವು ನೋಡ್ತಾ ಇರೋದು ಬಂದರ್ ಅಬ್ಬಾಸ್. ಈ ಎರಡರ ನಡುವಿನ ಅಂತರ 700 ಕಿಲೋಮೀಟರ್ಗಳಷ್ಟಿದೆ. ಸೊ ಬುಷಹರಲ್ಲಿ ಅಣು ವಿಕಿರಣ ಉಂಟಾಗಿ ಅದು ಪರ್ಷಿಯನ್ ಗಲ್ಫ್ನ ನೀರಿಗೆ ತಾಕಿದರೆ ಅಲ್ಲಿ ಪರ್ಷಿಯನ್ ಗಲ್ಫ್ ವಿಕಿರಣದ ಸಮಸ್ಯೆಗೆ ತುತ್ತಾಗುತ್ತೆ. ಹಾಗೇನಾದರೂ ಆದರೆ ಅಲ್ಲಿನ ಜಲಚರಗಳು ಕೂಡ ವಿಕಿರಣಕ್ಕೀಡಾಗುತ್ತವೆ. ಇರಾನ್ನ ಬಂದರ್ ಅಬ್ಬಾಸ್ ಇದೆಯಲ್ಲ, ಇದು ಪರ್ಷಿಯನ್ ಫಿಶ್ಗಳಿಗೆ ತುಂಬಾನೇ ಫೇಮಸ್ಸು. ಈ ಮೀನುಗಳನ್ನು ಕ್ಯಾನೆಡ್ ಟುನಾ ಅಂತ ಕರೀತಾರೆ. ಕಡಿಮೆ ಕ್ಯಾಲೋರಿಯ ಹೈ ಪ್ರೋಟೀನ್ ಹೊಂದಿರುವಂಥ ಮೀನುಗಳಿವು. ಇವುಗಳಿಗೆ ಜಾಗತಿಕವಾಗಿ ಸಾಕಷ್ಟು ಬೇಡಿಕೆ ಕೂಡ ಇದೆ. ಸೊ ಆ ಮೀನುಗಳು ಕೂಡ ಉಪಯೋಗಕ್ಕೆ ಬಾರದಂತಾಗಿ ಬಿಡುತ್ತವೆ. ಹಾಗೆ ಬಹ್ರೈನ್, ಕತಾರ್ಗಳಲ್ಲಿ ಕೂಡ ಅಣು ವಿಕಿರಣ ಹರಡುವ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಬುಷಹರ್ ಮೇಲೆ ಇನ್ನೊಂದು ದಾಳಿ ಆದರೂ ಕೂಡ ಅಣು ವಿಕಿರಣದ ಸಮಸ್ಯೆ ಉಂಟಾಗುತ್ತೆ. ಅದರಿಂದ ತುಂಬ ತೊಂದರೆ ಆಗಬಹುದು ಅನ್ನೋ ಅಭಿಪ್ರಾಯವನ್ನು IAEA ವ್ಯಕ್ತಪಡಿಸ್ತಾ ಇದೆ. ಗೆಳೆಯರೆ, ಈ ಅಣು ವಿಕಿರಣಗಳ ಸಮಸ್ಯೆ ಹೇಗಿರುತ್ತೆ ಅನ್ನೋದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಈ ಜಗತ್ತಲ್ಲಿ ಅಣುಬಾಂಬು ದಾಳಿಗೆ ಗುರಿಯಾಗಿದ್ದು ಜಪಾನ್ ಮಾತ್ರ. ಆ ಬಳಿಕ ಇಲ್ಲಿವರೆಗೆ ಅಂಥ ಬಾಂಬ್ ದಾಳಿಗೆ ಬೇರೆ ಯಾವ ದೇಶನೂ ಗುರಿಯಾಗಿಲ್ಲ. ಅಂಥ ಮತ್ತೊಂದು ದುರಂತ ಉಂಟಾಗಬಾರದು ಅನ್ನೋ ಕಾರಣಕ್ಕೇನೆ ವಿಶ್ವಸಂಸ್ಥೆಯ ಸ್ಥಾಪನೆ ಆಯಿತು. ಇಷ್ಟಾದರೂ ಆಗಾಗ್ಗೆ ಅಲ್ಲಿ ನಾಗರಿಕ ಪರಮಾಣು ಕೇಂದ್ರಗಳಲ್ಲೇ ಸ್ಫೋಟಗಳು, ಅಪಘಾತಗಳು ಆಗಿ ಮನುಕುಲದ ಮೇಲೆ ಅದು ದೊಡ್ಡ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಜಗತ್ತಲ್ಲಿ ಇಂಥ ಘಟನೆಗಳು ಸಾಕಷ್ಟು ನಡೆದಿವೆ. ಅದರಲ್ಲಿ ಪ್ರಮುಖ 5 ಘಟನೆಗಳನ್ನು ನಿಮಗಿಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಅದು ಮಾರ್ಚ್ 28, 1979. ಸಮಯ ಬೆಳಗಿನ ಜಾವ 4 ಗಂಟೆ. ಅಮೆರಿಕಾದ ಪೆನ್ಸಿಲ್ವೇನಿಯಾದಲ್ಲಿನ 3 ಮೈಲ್ ಐಲ್ಯಾಂಡಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಏನೋ ಸಮಸ್ಯೆ ಕಾಣಿಸ್ಕೊಳ್ತು. ಅಲ್ಲಿನ 2ನೇ ಯೂನಿಟ್ನ ಕೂಲಿಂಗ್ ಸಿಸ್ಟಮ್ ವೈಫಲ್ಯ ಮತ್ತು ಆಪರೇಟರ್ಗಳ ತಪ್ಪುಗಳಿಂದ ರಿಯಾಕ್ಟರ್ನ ಕೋರ್ ಮೆಲ್ಟ್ ಡೌನ್ ಆಗೋದಕ್ಕೆ ಶುರುವಾಯಿತು. ಅಲ್ಲಿ ರಿಲೀಫ್ ವಾಲ್ವ್ ಫೇಲ್ಯೂರ್ ಆಗಿತ್ತು. ಹಾಗೆಯೇ ಇದ್ದಕ್ಕಿದ್ದಂತೆ ಸಿಸ್ಟಮ್ ಅನ್ನ ಶಟ್ ಡೌನ್ ಮಾಡಿದ ಕಾರಣದಿಂದ ಅಲ್ಲಿ ಮತ್ತಷ್ಟು ಸಮಸ್ಯೆಗಳುಂಟಾದವು. ಇದರಿಂದ ಆ ನ್ಯೂಕ್ಲಿಯರ್ ಪ್ಲಾಂಟ್ ಅಲ್ಲಿ ಸಣ್ಣ ಪ್ರಮಾಣದ ರೇಡಿಯೋ ಆಕ್ಟಿವ್ ಗ್ಯಾಸ್ ಬಿಡುಗಡೆ ಆಗೋದಕ್ಕೆ ಶುರುವಾಯಿತು. ಅದೃಷ್ಟವಶಾತ್ತು ಅಲ್ಲಿ ದೊಡ್ಡ ಪ್ರಮಾಣದ ಪ್ರಾಣಹಾನಿ ಸಂಭವಿಸಲಿಲ್ಲ. ಇಷ್ಟಾದರೂ ಕೂಡ ಅಮೆರಿಕಾದ ಕಮರ್ಷಿಯಲ್ ನ್ಯೂಕ್ಲಿಯರ್ ಪ್ಲಾಂಟ್ ಅಲ್ಲಿ ಸಂಭವಿಸಿದ ಅತಿ ದೊಡ್ಡ ಆಕ್ಸಿಡೆಂಟ್ ಅಂತ ಇದು ಕರೆಸ್ಕೊಳ್ತು. ಅಮೆರಿಕ ಈ ಘಟನೆಯ ನಂತರ ಸಾಕಷ್ಟು ಎಚ್ಚರಿಕೆಗಳನ್ನು ತಗೊಳ್ತು. ಹಾಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳ ಬಗ್ಗೆ ಇನ್ನಷ್ಟು ಸುಧಾರಣಾ ಕ್ರಮಗಳನ್ನು ತಗೊಳ್ಳೋದಕ್ಕೆ ಕೂಡ ಅಮೆರಿಕ ಅಲ್ಲಿ ಮುಂದಾಯಿತು. ಬ್ರಿಟನ್ನ ವಿಂಡ್ ಸ್ಕೇಲ್ ರಿಯಾಕ್ಟರ್ನಲ್ಲಿ ಉಂಟಾದ ಬೆಂಕಿಯ ಅಪಘಾತವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದು ಅಕ್ಟೋಬರ್ 10, 1959
1957 ಅವತ್ತು ಪ್ಲುಟೋನಿಯಂ ಉತ್ಪಾದನಾ ರಿಯಾಕ್ಟರ್ ಅಲ್ಲಿನ ಗ್ರಾಫೈಟ್ ಕೋರ್ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಇಲ್ಲಿ ಕೂಡ ಕೂಲಿಂಗ್ ಸಿಸ್ಟಮ್ ಅಲ್ಲಿ ಉಂಟಾದ ಸಮಸ್ಯೆಯ ಕಾರಣದಿಂದ ಈ ಅವಘಡ ಸಂಭವಿಸಿತ್ತು. ಆ ಬೆಂಕಿ 3 ದಿನಗಳ ಕಾಲ ಉರಿದು ರೇಡಿಯೋ ಆಕ್ಟಿವ್ ಗ್ಯಾಸ್ ಅನ್ನ ವಾತಾವರಣಕ್ಕೆ ಬಿಡುಗಡೆ ಕೂಡ ಮಾಡಿತು. ಯುನೈಟೆಡ್ ಕಿಂಗ್ಡಮ್ ಹಾಗೂ ಯುರೋಪ್ನಾದ್ಯಂತ ದೊಡ್ಡ ಮಟ್ಟದಲ್ಲಿ ರೇಡಿಯೋ ಆಕ್ಟಿವ್ ಕ್ಲೌಡ್ಗಳು ಆವರಿಸಿಕೊಂಡ್ವು. ಅದರ ಪರಿಣಾಮ ಎಷ್ಟಿತ್ತು ಅಂದ್ರೆ ಲೆವೆಲ್ 5 ಅಲ್ಲಿ ಸಮಸ್ಯೆಗಳುಂಟಾದವು. ಈ ಅವಘಡದಿಂದಾಗಿ 200 ಕ್ಯಾನ್ಸರ್ ಸಾವುಗಳನ್ನು ಬ್ರಿಟನ್ ಪತ್ತೆ ಮಾಡಿತು. ಇದು ದೀರ್ಘಕಾಲದ ಸಮಸ್ಯೆಯಾಗಿ ಬ್ರಿಟನ್ ಅನ್ನು ಕಾಡ್ತು. ಬ್ರಿಟನ್ ತನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ ಹಾಗೂ ಅದರ ಆಪರೇಷನ್ ಸಿಸ್ಟಮ್ಗಳಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನು ತರೋದಕ್ಕೆ ಈ ಅಣುವಿಕಿರಣ ಕಾರಣ ಆಯಿತು. ಇನ್ನು 3ನೇಯದ್ದು ಕಿಶ್ತಿಮ್ ದುರಂತ. ಇದನ್ನ ಮಯಾಕ್ ಡಿಸಾಸ್ಟರ್ ಅಂತ ಕೂಡ ಕರೀತಾರೆ. ಸೆಪ್ಟೆಂಬರ್ 29, 1957 ಸಂಭವಿಸಿದ ಈ ದುರಂತದಲ್ಲಿ ಹೈ ಲೆವೆಲ್ ರೇಡಿಯೋ ಆಕ್ಟಿವ್ ವೇಸ್ಟ್ ಟ್ಯಾಂಕ್ನ ಕೂಲಿಂಗ್ ಅಲ್ಲಿ ಉಂಟಾದ ಸಮಸ್ಯೆಯಿಂದ ರಾಸಾಯನಿಕ ಸ್ಫೋಟ ಉಂಟಾಯಿತು. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದ್ರೆ ಇಂಟರ್ನ್ಯಾಷನಲ್ ನ್ಯೂಕ್ಲಿಯರ್ ಈವೆಂಟ್ ಸ್ಕೇಲ್ನ ಲೆವೆಲ್ 6 ಅಲ್ಲಿ ಅದಿತ್ತು. ಈ ಮೆಜರ್ ಅನ್ನ 2 ರಿಂದ 7 ಗುರುತಿಸಲಾಗುತ್ತೆ. 7 ಅನ್ನೋದು ತುಂಬಾ ಹೆಚ್ಚಿನ ರೇಡಿಯೋ ಆಕ್ಟಿವ್ ಲೆವೆಲ್, ಆದರೆ 2 ಅನ್ನೋದು ಸಾಧಾರಣ ಮಟ್ಟ ಅಂತ ಹೇಳ್ತಾರೆ. ಅವತ್ತು ಸೋವಿಯತ್ ಯೂನಿಯನ್ನಲ್ಲಿ ನಡೆದ ಸ್ಫೋಟ 6ರ ತೀವ್ರತೆಯನ್ನು ಹೊಂದಿತ್ತು. ಹೀಗಾಗಿ ಅಲ್ಲಿ 22 ಹಳ್ಳಿಗಳಿಂದ ಸುಮಾರು 10,000 ಜನರನ್ನ ತಕ್ಷಣ ಸ್ಥಳಾಂತರ ಮಾಡಲಾಯಿತು. ಇಷ್ಟಾದರೂ ಸುಮಾರು 200ಕ್ಕೂ ಹೆಚ್ಚು ಮಂದಿ ಅಣುವಿಕಿರಣದಿಂದ ಸಾವನ್ನಪ್ಪಿದ್ರು. ಇನ್ನು 2ನೇ ದೊಡ್ಡ ಡಿಸಾಸ್ಟರ್ ಅಂತ ಗುರುತಿಸಿಕೊಳ್ಳೋದು 2011 ಜಪಾನ್ನಲ್ಲಿ ಸಂಭವಿಸಿದ ಫುಕುಶಿಮಾ ದೈಚಿ ದುರಂತ. ಮಾರ್ಚ್ 11, 2011 ಅವತ್ತು ಪೆಸಿಫಿಕ್ ಸಾಗರದಲ್ಲಿ 9ರ ತೀವ್ರತೆಯ ಭೂಕಂಪ ಉಂಟಾಯಿತು. ಅದು 15 ಮೀಟರ್ನಷ್ಟು ಎತ್ತರದ ಸುನಾಮಿಗೆ ಕಾರಣ ಆಯಿತು. ಈ ಸುನಾಮಿ ಫುಕುಶಿಮಾದಲ್ಲಿನ ರಿಯಾಕ್ಟರ್ಗೆ ಬಂದಪ್ಪಳಿಸಿತು. ಅಲ್ಲಿನ ವಿದ್ಯುತ್ ಸಂಪರ್ಕ ಕಡಿತ ಆಯಿತು. ಈ ಕಾರಣದಿಂದ ಕೂಲಿಂಗ್ ಸಿಸ್ಟಮ್ ನಾಶ ಆಯಿತು. ಇದರಿಂದ 3 ರಿಯಾಕ್ಟರ್ಗಳಲ್ಲಿ ಮೆಲ್ಟ್ಡೌನ್ ಶುರು ಆಯಿತು. ಅಲ್ಲಿ ಸ್ಫೋಟಗಳು ಸಂಭವಿಸಿದ್ವು. ವಿಕಿರಣಯುಕ್ತ ನೀರು ನೇರವಾಗಿ ಪೆಸಿಫಿಕ್ ಸಾಗರವನ್ನು ಸೇರಿತು. ಜಪಾನ್ನ ಕರಾವಳಿಯಲ್ಲಿನ ಮೀನುಗಾರಿಕೆ ಮೇಲೆ ಇದು ದೊಡ್ಡ ಪರಿಣಾಮವನ್ನುಂಟು ಮಾಡಿತು. ಈ ಸ್ಫೋಟ ಹಾಗೂ ಸುನಾಮಿಯ ಕಾರಣದಿಂದ 1,64,000 ಜನರನ್ನ ಸ್ಥಳಾಂತರ ಮಾಡಲಾಯಿತು. ಅಲ್ಲಿ ರೇಡಿಯೇಷನ್ನಿಂದ ಸಾವನ್ನಪ್ಪಿದವರ ಸಂಖ್ಯೆ ತುಂಬ ಕಡಿಮೆನೇ ಇತ್ತು. ಯಾಕೆಂದರೆ ಫುಕುಶಿಮಾ ಸುತ್ತಮುತ್ತಲಿನ ಜಾಗವನ್ನು ಜಪಾನ್ ಖಾಲಿ ಮಾಡಿಸ್ತು. ಆದರೆ ಸುನಾಮಿ ಮತ್ತು ಭೂಕಂಪನದಿಂದ ಅಲ್ಲಿ ಸಹಸ್ರಾರು ಮಂದಿ ಬಲಿಯಾದರು. ಅಲ್ಲಿ ನ್ಯೂಕ್ಲಿಯರ್ ಲೆವೆಲ್ 7ರಷ್ಟಿತ್ತು. ಹೀಗಾಗಿ ಇದನ್ನು ಜಗತ್ತಿನ ಅತಿ ದೊಡ್ಡ ಅಣುದುರಂತಗಳ ಪೈಕಿ 2ನೇಯದ್ದು ಅಂತ ಗುರುತಿಸ್ತಾರೆ. ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಪವರ್ ಬ್ಯಾಕಪ್ ಎಷ್ಟು ಮುಖ್ಯ ಅನ್ನೋದನ್ನು ಈ ದುರಂತ ತೋರಿಸ್ತು. ಸತತವಾಗಿ ಸಾಕಷ್ಟು ದಿನಗಳ ಪ್ರಯತ್ನದ ನಂತರ ಅಲ್ಲಿನ ರಿಯಾಕ್ಟರ್ಗಳನ್ನು ಮುಚ್ಚೋದ್ರಲ್ಲಿ ಜಪಾನ್ ಯಶಸ್ವಿ ಆಯಿತು. ಗೆಳೆಯರೆ, ಇವತ್ತಿಗೂ ಕೂಡ ಜಗತ್ತು ಮರೆಯಲಾಗದ ಅತಿ ದೊಡ್ಡ ಅಣು ದುರಂತ ಅಂದರೆ ಅದು ಚರ್ನೋಬಿಲ್ ದುರಂತ. ಅವತ್ತಿನ ಸೋವಿಯತ್ ಯೂನಿಯನ್ಗೆ ಸೇರಿದ್ದ ಯುಕ್ರೇನ್ನಲ್ಲಿದ್ದ ಚರ್ನೋಬಿಲಲ್ಲಿ ಈ ದುರಂತ ಸಂಭವಿಸಿತು. ಏಪ್ರಿಲ್ 26, 1986 ರಿಯಾಕ್ಟರ್ನ ನಿರ್ವಹಣೆಯಲ್ಲಿ ಸಮಸ್ಯೆ ಉಂಟಾಗಿ ಸ್ಟೀಮ್ ಸ್ಫೋಟ ಉಂಟಾಯಿತು. ಆ ರಿಯಾಕ್ಟರ್ನ ಕೋರ್ ಸಂಪೂರ್ಣವಾಗಿ ನಾಶ ಆಯಿತು. ಹಾಗೆ ಅಲ್ಲಿ 10 ದಿನಗಳ ಕಾಲ ಆಗ್ನೇಯ ರುದ್ರನರ್ತನ ನಡೆದು ಹೋಯಿತು. ಆ ರಿಯಾಕ್ಟರಲ್ಲಿ ಉಂಟಾದ ಸ್ಫೋಟದಿಂದ ಅಲ್ಲೇ 2 ಸಾವನ್ನಪ್ಪಿದ್ರು. ಆನಂತರ ಫೈರ್ ಫೈಟರ್ಗಳು ಹಾಗೂ ಕಾರ್ಮಿಕರು ಸೇರಿ ಒಟ್ಟು ಸಾವಿನ ಸಂಖ್ಯೆ 30 ಆಯಿತು. ಹಾಗೆ ಸುಮಾರು 134 ಜನ ರೇಡಿಯೇಷನ್ ಸಿಂಡ್ರೋಮ್ನಿಂದ ಮೃತಪಟ್ಟರು ಅಂತ ಹೇಳಲಾಗುತ್ತೆ. ಆದರೆ ಅಲ್ಲಿ ಸಾವು ನೋವುಗಳ ಲೆಕ್ಕವನ್ನು ಸೋವಿಯತ್ ಯೂನಿಯನ್ ಮುಚ್ಚಿಡ್ತು ಅಂತ ಕೂಡ ಕೆಲವರು ಹೇಳ್ತಾರೆ. ಇನ್ನು ಇದರ ಆಫ್ಟರ್ ಎಫೆಕ್ಟ್ ಹೇಗಿತ್ತು ಅಂದರೆ ಈ ರೇಡಿಯೇಷನ್ನ ಗಾಳಿ ಮಕ್ಕಳ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತು. ಸುಮಾರು 6,000ಕ್ಕೂ ಹೆಚ್ಚು ಮಕ್ಕಳಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಪತ್ತೆ ಆಯಿತು. ಅದರಲ್ಲೂ 15 ಮಂದಿ ಸಾವನ್ನಪ್ಪಿದ್ರು ಅಂತ ಸೋವಿಯತ್ ಹೇಳ್ತು. ಆದರೆ ಆ ದುರಂತದ ದೀರ್ಘಕಾಲೀನ ಅನಾಹುತಗಳನ್ನು ನೋಡಿದರೆ 4 ರಿಂದ 6,000 ಮಂದಿ ಸಾವನ್ನಪ್ಪಿರಬಹುದು ಅಂತ ಹೇಳ್ತಾರೆ. ಅಲ್ಲಿ ಅಣು ತೀವ್ರತೆಯ ಪ್ರಮಾಣ INES ಅಂದರೆ ಇಂಟರ್ನ್ಯಾಷನಲ್ ನ್ಯೂಕ್ಲಿಯರ್ ಅಂಡ್ ರೇಡಿಯೋಲಾಜಿಕಲ್ ಈವೆಂಟ್ ಸ್ಕೇಲ್ ಅಲ್ಲಿ 7 ತೋರಿಸ್ತಾ ಇತ್ತು ಅಂತ ಹೇಳ್ತಾರೆ. ಇವತ್ತು ಆ ಜಾಗ ಯುಕ್ರೇನ್ಗೆ ಸೇರ್ಕೊಂಡಿದೆ. ಇವತ್ತಿಗೂ ಅಲ್ಲಿ ರೇಡಿಯೇಷನ್ನ ಸಮಸ್ಯೆ ಸಂಪೂರ್ಣವಾಗಿ ಮುಗಿದಿಲ್ಲ. ಯುಕ್ರೇನ್ ಸರ್ಕಾರ ಆ ಇಡೀ ಸ್ಥಾವರವನ್ನ ಸ್ಟೀಲ್ನಿಂದ ಮುಚ್ಚಿಬಿಟ್ಟಿದೆ. ಅಲ್ಲಿ ಇನ್ನು ದಶಕಗಳ ಕಾಲ ಸಮಸ್ಯೆಗಳು ಕಂಡು ಬರ್ತಲೇ ಇರುತ್ತವೆ. ಒಂದು ಕಾಲದಲ್ಲಿ ಅದ್ಭುತ ನಗರ ಅಂತ ಗುರುತಿಸ್ಕೊಳ್ತಾ ಇದ್ದ ಚರ್ನೋಬಿಲ್ ಇವತ್ತು ಹಾಳೂರಿನಂತಾಗಿದೆ. ಗೆಳೆಯರೆ, ಇವತ್ತು ಮನುಷ್ಯ ತನ್ನ ಆಸೆ, ದುರಾಸೆ, ಅವಶ್ಯ
ಅವಶ್ಯಕತೆ, ಹೀಗೆ ನಾನಾ ಕಾರಣಗಳಿಂದ ತನಗೇನು ಬೇಕೋ ಎಲ್ಲವನ್ನ ಕೃತ್ರಿಮವಾಗಿ ನಿರ್ಮಾಣ ಮಾಡಿಕೊಳ್ಳೋ ಶಕ್ತಿ ತನಗಿದೆ ಅಂತ ಭಾವಿಸ್ತಾನೆ. ಹಾಗೆ ತನಗೆ ಬೇಕಾಗಿದ್ದನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಕೂಡ ನಿರಂತರವಾಗಿ ಮಾಡ್ತಲೇ ಹೋಗ್ತಾನೆ. ಆದರೆ ಆ ಪ್ರಯತ್ನದಲ್ಲಿ ಒಂದು ಸ್ವಲ್ಪ ಎಡವಟ್ಟಾದರೂ ಅದನ್ನ ತಡ್ಕೊಳ್ಳೋ ಶಕ್ತಿ ಮನುಷ್ಯನಿಗಿರೋದಿಲ್ಲ ಮತ್ತು ಅದು ವಿನಾಶವನ್ನ ಸೃಷ್ಟಿ ಮಾಡುತ್ತೆ. ಈ ಅಣು ಇಂಧನದ ವಿಷಯದಲ್ಲಿ ಕೂಡ ಆಗ್ತಾ ಇರೋದು ಹಾಗೇನೆ. ಇವತ್ತಿಗೂ ರೇಡಿಯೇಷನ್ ಅನ್ನ ನಿಯಂತ್ರಿಸುವ ಶಕ್ತಿ ಮನುಷ್ಯನಿಂದ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿನೇ ಅಣು ವಿಕಿರಣದ ಸಮಸ್ಯೆ ಅನ್ನೋದು ಜಾಗತಿಕವಾಗಿ ದೊಡ್ಡ ಸಮಸ್ಯೆಯಾಗಿ ಬದಲಾಗ್ತಾ ಇದೆ. ಸೊ ಈಗ ಇರಾನ್ ಹಾಗೂ ಇಸ್ರೇಲ್ ಅಲ್ಲಿ ನಡೀತಿರೋ ಯುದ್ಧಗಳು, ದಾಳಿಗಳು ಇಂಥ ಮತ್ತೊಂದು ಅನಾಹುತಕ್ಕೆ ಕಾರಣ ಆಗದೇ ಇದ್ರೆ ಸಾಕು. ಇದು ಗೆಳೆಯರೆ ಯುದ್ಧದ ಪರಿಣಾಮಗಳು ಮತ್ತು ಅಲ್ಲಿ ಏನಾದರೂ ಅಣು ವಿಕಿರಣದಂತಹ ಸಮಸ್ಯೆ ಉಂಟಾದರೆ ಏನೆಲ್ಲ ಆಗುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.